ಆಪ್ಷನ್ಸ್ ಅಲ್ಲಿ 5,000 ಇನ್ವೆಸ್ಟ್ ಮಾಡಿದೆ, 15,000 ಬಂತು. 15,000 ಇನ್ವೆಸ್ಟ್ ಮಾಡಿದೆ, 30,000 ಬಂತು. 30,000 ಇನ್ವೆಸ್ಟ್ ಮಾಡಿದೆ, 3 ನಾಮ ಸಿಕ್ತು. ಇದೇ ತರ ನಿಮ್ಮಲ್ಲಿ ಎಷ್ಟು ಜನಕ್ಕಾಗಿದೆ? ನನಗೂ ಆಗಿರುತ್ತೆ, ನಿಮಗೂ ಆಗಿರುತ್ತೆ. ಇದ್ರ ಬಗ್ಗೆನೇ ಮಾತಾಡೋಣ ಬನ್ನಿ. ನಮಸ್ತೆ, ನಾನು ನಿಮ್ಮ ಚೇತನ್, ಜೆಸಿ ಸೊಲ್ಯೂಷನ್ ಫೌಂಡರ್, ಟ್ರೈನರ್ ಹಾಗೆ NISM ಸರ್ಟಿಫೈಡ್. ಈ ವಿಡಿಯೋ ಯಾರಿಗೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡಿ ನಾವೇ ಟ್ರೇಡಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅನ್ಕೋತಾರಲ್ಲ ಅವ್ರಿಗೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು 10th ಫಿನಿಶ್ ಮಾಡಬೇಕು ಅಂದ್ರೆ 10 ವರ್ಷ ನಾವು ಸ್ಕೂಲ್ ಓದ್ಬೇಕು. ಅದೇ ಒಬ್ಬ ಗ್ರಾಜುಯೇಟ್ ಆಗ್ಬೇಕಂದ್ರೆ 3 ಇಯರ್ಸ್ ಆಗುತ್ತೆ. ಒಬ್ರು ಇಂಜಿನಿಯರ್ ಆಗ್ಬೇಕಂದ್ರೆ 4 ಇಯರ್ಸ್ ಆಗುತ್ತೆ. ಒಬ್ರು ಡಾಕ್ಟರ್ ಆಗ್ಬೇಕಂದ್ರೆ 5 ಇಯರ್ಸ್ ಆಗುತ್ತೆ. ಬಟ್ ನೀವು 4-5 ಯೂಟ್ಯೂಬ್ ವಿಡಿಯೋಸ್ ನೋಡ್ಕೋತೀರಾ, ನಮ್ಗೆ ಟ್ರೇಡಿಂಗ್ ಬರುತ್ತೆ, ನಮ್ಗೆ ಇನ್ವೆಸ್ಟಿಂಗ್ ಬರುತ್ತೆ ಅನ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೋಗ್ತೀರಾ, ಏನೇನೋ ಮಾಡ್ತೀರಾ, ದುಡ್ಡು ಕಳ್ಕೊತೀರಾ. ಆಮೇಲೆ ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ ಅಂತ ಅದರಿಂದ ಆಚೆ ಬರುತ್ತೆ. ಈಗ ಒಬ್ಬ ಸ್ಟೂಡೆಂಟ್ಗೆ ಯಾವ ತರ ಒಂದು ಗೈಡೆನ್ಸ್ ಬೇಕು? ಈಗ ಡಾಕ್ಟರ್, ಇಂಜಿನಿಯರ್ ಎಲ್ಲ ಸಪ್ರೇಟ್ ವಿಂಗ್ಸ್. ಆ ಸಪ್ರೇಟ್ ವಿಂಗ್ಸ್ ಅವ್ರಿಗೆ ಸಪ್ರೇಟ್ ಆಗಿ ಕೋಚಿಂಗ್ ಕೊಡಬೇಕು. ಎಲ್ಲರೂ ಒಂದತ್ರ ಕೂರಿಸಿ ಕೋಚಿಂಗ್ ಕೊಟ್ರೆ ಯಾವ ತರ ವರ್ಕ್ ಆಗಲ್ಲ, ಅದೇ ತರನೇ ನಿಮಗೂನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸಪರೇಟ್ ಆಗಿ ನಿಮ್ಮ ಒಂದು ಇಂಟೆನ್ಷನ್ ಪ್ರಕಾರ ಮತ್ತೆ ನಿಮ್ಮ ಒಂದು ಪರ್ಸನಲ್ ಫಿನಾನ್ಸ್ ಪ್ರಕಾರ ನಿಮಗೆ ಗೈಡ್ ಮಾಡಿದ್ರೆ ಮಾತ್ರನೇ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ. ನಿಮ್ಗೆ ಹುಷಾರಿಲ್ಲ ಅಂದ್ರೆ ನೀವು ಹೋಗಿ ಡಾಕ್ಟರ್ನೇ ಕನ್ಸಲ್ಟ್ ಮಾಡ್ತೀರಾ ಹೊರತು ನೀವು ಯಾವುದೋ ಒಂದು ಇಂಜಿನಿಯರ್ನೋ ಕನ್ಸಲ್ಟ್ ಮಾಡಲ್ಲ. ಅದೇ ತರ ನಿಮಗೆ ಒಂದು ಪರ್ಸನಲ್ ಫಿನಾನ್ಸ್ ಆಗಲಿ, ನಿಮ್ಮ ಫಿನಾನ್ಷಿಯಲ್ ಆಸ್ಪೆಕ್ಟ್ ನ ಇಂಪ್ರೂವ್ ಮಾಡಬೇಕು ಆದ್ರೆ ನೀವು ಒಬ್ಬ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಹತ್ರ ಹೋಗ್ಬೇಕು, ನಾಟ್ ಯೂಟ್ಯೂಬ್ಸ್ ಅಂಡ್ AIs. ಸೊ ನಿಮಗೆ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಗೂಗಲ್ ಅಲ್ಲಿ ಜೆಸಿ ಸೊಲ್ಯೂಷನ್ಸ್ ಅಂತ ಟೈಪ್ ಮಾಡಿ. ಸೊ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ, ನಮ್ಮನ್ನ ಬಂದು ಭೇಟಿಯಾಗಿ ನಾವು ನಿಮಗೆ ಫ್ರೀ ಆಗಿ ಗೈಡೆನ್ಸ್ ಕೊಡ್ತೀವಿ. ಹಾಗೆ ಎವ್ರಿ ಮಂತ್ 2 to 3 ಫ್ರೀ ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀವಿ. ಆ ವರ್ಕ್ಶಾಪ್ ನ ಅಟೆಂಡ್ ಆಗಿ ನಿಮ್ಮ ಫಿನಾನ್ಷಿಯಲ್ ಒಂದು ಲಿಟ್ರಸಿನ ಎನ್ಹಾನ್ಸ್ ಮಾಡಿ. ನಿಮಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಫ್ರೀ ಆಗಿ ಸಜೆಷನ್ಸ್ ಕೊಡ್ತೀವಿ.